ಸ್ನೇಹಿತರೆ, ನಾವು ಪ್ರಾಪರ್ ಆಗಿ ಯಾವ ರೀತಿ ನಾವು ನಮ್ಮ ಒಂದು ಸಿಬಿಲ್ನ ಚೆಕ್ ಮಾಡ್ಕೋಬೇಕು ಅಂತ ಇವತ್ತು ಚರ್ಚೆ ಮಾಡೋಣ. ತುಂಬ ಸೈಟ್ಗಳಲ್ಲಿ ಸಿಬಿಲ್ ಸ್ಕೋರ್ ಅನ್ನೋದು ತೋರಿಸ್ತಾ ಇರುತ್ತೆ. ಈ ಸೈಟಲ್ಲಿ ಬೇರೆ, ಆ ಸೈಟಲ್ಲಿ ಬೇರೆ, ಫೋನ್ಪೇನಲ್ಲಿ ತೋರಿಸುತ್ತೆ, ಗೂಗಲ್ ಪೇನಲ್ಲಿ ತೋರಿಸುತ್ತೆ, ಇನ್ಯಾವುದೇ ಬೇರೆ ಬೇರೆ ಆ್ಯಪ್ನಲ್ಲಿ ಗುಡ್ ಸ್ಕೋರು, ಒನ್ ಸ್ಕೋರು, ಈ ರೀತಿ ಬೇರೆ ಬೇರೆ ತುಂಬ ಆ್ಯಪ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ಯಾವ ಆ್ಯಪ್ನಲ್ಲಿ ನಾವು ಕರೆಕ್ಟಾಗಿ ಒಂದು ಸಿಬಿಲ್ನ ಕನ್ಸಿಡರ್ ಮಾಡಬಹುದು ಅಂತ ಇವತ್ತು ನಾನು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಒಂದು ಐಡಿಯಾನ ಕೊಡ್ತೀನಿ. ಅಂದರೆ ನಮ್ಮ ಸಿಬಿಲ್ ಸ್ಕೋರ್ ಎಷ್ಟೇ ಇದೆ ಅಂತ ನಾವು ಯಾವ ಒಂದು ಕನ್ಫರ್ಮ್ ಆಗಿ ಯಾವ ಒಂದು ಆ್ಯಪ್ನಲ್ಲಿ ನೋಡಬಹುದು ಅಥವಾ ಯಾವ ಒಂದು ಸೈಟಲ್ಲಿ ನೋಡಬಹುದು ಅಂತ ನಾನು ಇವತ್ತು ಹೇಳ್ತೀನಿ. ಬೇರೆ ಬೇರೆ ಆ್ಯಪ್ಗಳಲ್ಲಿ, ಬೇರೆ ಬೇರೆ ಎಲ್ಲ ಆ್ಯಪ್ಗಳಲ್ಲಿ ಈಗ ಸಿಬಿಲ್ ಅನ್ನೋದು ಕಾಮನ್ ಆಗಿದೆ. ಏರ್ಟೆಲ್ ಆ್ಯಪ್ನಲ್ಲಿ ಬರ್ತಾ ಇರುತ್ತೆ, ತುಂಬಾ ಆ್ಯಪ್ಗಳಲ್ಲಿ ಬರ್ತಾ ಇರುತ್ತೆ. ಅದಕ್ಕಾಗಿ ಅಮೆಝಾನ್ ಆ್ಯಪ್ನಲ್ಲಿ ಬರ್ತಾ ಇರುತ್ತೆ, ಹಾಗೆ ಪೇಟಿಎಮ್ನಲ್ಲಿ ಬರ್ತಾ ಇರುತ್ತೆ. ಎಲ್ಲ ಆ್ಯಪ್ಗಳಲ್ಲಿ ನೋಡಿದರೆ ಬೇರೆ ಬೇರೆ ಸಿಬಿಲ್ ಅನ್ನೋದು ತೋರಿಸ್ತಾ ಇರುತ್ತೆ. ಇದರಲ್ಲಿ ಯಾವುದು ಪಕ್ಕಾ ಸಿಬಿಲ್ ಅಂತ ನಾವು ಯಾವ ರೀತಿ ಕನ್ಸಿಡರ್ ಮಾಡಬಹುದು, ಅಥವಾ ಬ್ಯಾಂಕ್ನವರು ನಮ್ಮ ಒಂದು ಸಿಬಿಲ್ನ ಎಲ್ಲಿ ಚೆಕ್ ಮಾಡ್ತಾರೆ, ಯಾವ ರೀತಿ ಯಾವ ಒಂದು ಸಿಬಿಲ್ನವರು ಕರೆಕ್ಟ್ ಆದಂಥ ಸಿಬಿಲ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲಾಗಿ ನೀವು ಒಂದು ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಇರ್ಬೋದು, ಇನ್ಯಾವುದೇ ಬ್ರೌಸರ್ನ ನಿಮ್ಮ ಫೋನಲ್ಲಿ ಇರುವಂಥ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಂಬಿಟ್ಟು ಅಲ್ಲಿ ಯಾವ ಒಂದು ಸೈಟ್ನ ಸರ್ಚ್ ಮಾಡ್ಕೋಬೇಕು, ಯಾವ ಸೈಟಲ್ಲಿ ನೋಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ, ಎಲ್ಲವೂ ಕೂಡ ಅರ್ಥವಾಗುತ್ತೆ. ಇಲ್ಲಿ ನೋಡಿ, ಆ್ಯಪ್ನ ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಸರ್ಚ್ನಲ್ಲಿ ಕ್ರೋಮ್ ಬ್ರೌಸರ್ನ ಒಂದು ಸರ್ಚ್ನಲ್ಲಿ ನಾವು ಏನು ಸರ್ಚ್ ಮಾಡಬೇಕು ಅಂದರೆ ಪೈಸಾ ಬಜಾರ್ ಅಂತ ನಾವು ಸರ್ಚ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಪೈಸಾ ಬಜಾರ್ ವೆಬ್ಸೈಟು ಕರೆಕ್ಟ್ ಆದಂಥ ನಾವು ಸಿಬಿಲ್ನ ಚೆಕ್ ಮಾಡ್ಕೋಬೇಕು ಅಂದರೆ ಪೈಸಾ ಬಜಾರ್ ವೆಬ್ಸೈಟ್ನಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ಪೈಸಾ ಬಜಾರ್ ಅಂತ ಈ ರೀತಿ ಕರೆಕ್ಟಾಗಿ ನೀವು ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕೆಳಗಡೆ ಒಂದು ಪೈಸಾ ಬಜಾರ್ ಅಫಿಷಿಯಲ್ ಸೈಟ್ ಅಂತ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಪೈಸಾ ಬಜಾರ್ನ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಸೈನ್ ಇನ್ ಅಂತ ಬರ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈನ್ ಇನ್ ಮಾಡ್ಕೊಳ್ಳಿ, ಅಥವಾ ನೇರವಾಗಿ ಫೋನ್ ನಂಬರ್ನ ಕೇಳಿದರೆ ಫೋನ್ ನಂಬರ್ನ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಕೆಲವು ಬಾರಿ ನೇರವಾಗಿ ಕೇಳುತ್ತೆ. ಈ ರೀತಿ ನೋಡ್ಬೋದು. ಇಲ್ಲಿ ಫೋನ್ ನಂಬರ್ ಆಲ್ರೆಡಿ ತೊಗೊಂಡಿದೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಬೇಕಾದರೆ ಇಮೇಲ್ ID ಅಥವಾ ಗೂಗಲ್ ಅಕೌಂಟ್ ಮೂಲಕ ನೀವು ಕೂಡ ಲಾಗಿನ್ ಮಾಡ್ಕೋಬೋದು. ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿಬಿಟ್ಟು OTP ಮೂಲಕ ನಾನು ನೇರವಾಗಿ ಲಾಗಿನ್ ಮಾಡ್ತಾ ಇದ್ದೀನಿ. ನೀವು ಮೊದಲ ಬಾರಿ ಅಕೌಂಟನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಕೇಳುತ್ತೆ ಸ್ನೇಹಿತರೆ, ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅಥವಾ ಪ್ಯಾನ್ ಕಾರ್ಡ್ ನಂಬರ್ ಅಥವಾ OTP ಈ ಮೂರು ಕೇಳುತ್ತೆ ಸ್ನೇಹಿತರೆ. ಕೇಳಿದ ನಂತರದಲ್ಲಿ ಲಾಗಿನ್ ಆಗುತ್ತೆ. ನಾನು ಆಲ್ರೆಡಿ ಹಾಕಿದ್ದೀನಿ, ಅದಕ್ಕಾಗಿ ಇಲ್ಲಿ ಕೇಳ್ತಾ ಇಲ್ಲ. ಕೇವಲ OTP ಮೂಲಕ ನೇರವಾಗಿ ಓಪನ್ ಆಗಿಬಿಡುತ್ತೆ. ಈ ರೀತಿ ನೋಡ್ಬೋದು, ಓಪನ್ ಆಗಿದೆ. ನೀವು ಮೊದಲ ಬಾರಿ ಓಪನ್ ಮಾಡಿದರೆ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇದು 100% ಸೇಫ್ ಇರುತ್ತೆ ಸ್ನೇಹಿತರೆ. ನೀವು ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದೇನು ಡೀಟೇಲ್ಸ್ ಕೇಳುತ್ತೆ ನೀವು ಕರೆಕ್ಟಾಗಿ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ನೋಡ್ಬೋದು, ನಮ್ಮ ಒಂದು ಸಿಬಿಲ್ನ ಒಂದು ಡ್ಯಾಶ್ ಬೋರ್ಡಲ್ಲಿ ಓಪನ್ ಆಗಿದೆ. ಇಲ್ಲೂ ಕೂಡ 3 ಥರದ ಒಂದು ಸಿಬಿಲ್ ಸ್ಕೋರ್ಗಳು ಬರ್ತಾ ಇರುತ್ತೆ, ಕ್ರೆಡಿಟ್ ಸ್ಕೋರ್ಗಳು. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಕೆಳಗಡೆ ಬಂದ್ಬಿಟ್ಟು ಈ ರೀತಿ ಸಿಬಿಲ್ನ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿ ಇಲ್ಲಿ ಇರುತ್ತೆ. ಇಲ್ಲಿ ಸಿಬಿಲ್, ಎಕ್ಸ್ಪೀರಿಯನ್ ಆ್ಯಂಡ್ ಎಕ್ವಿಫ್ಯಾಕ್ಸ್ ಅಂತ 3 ಒಂದು ಕ್ರೆಡಿಟ್ ಸ್ಕೋರ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ನೋಡಿ, ಮೂರು ಮೇಲ್ಗಡೆ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಮೂರು ಕೂಡ ಬೇರೆ ಬೇರೆ ಥರ ಇರುತ್ತೆ ಸ್ನೇಹಿತರೆ. ಇಲ್ಲಿ ಎಕ್ಸ್ಪೀರಿಯನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇದು ಒಂಥರ ಬೇರೆ ಇದೆ ಸ್ನೇಹಿತರೆ. 762 ಇದೆ. ಇಲ್ಲಿ ಎಕ್ವಿಫ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೂಡ 779 ಇದೆ. ಇಲ್ಲಿ ಸಿಬಿಲ್ ಅಂತ ಏನಿದೆ ಇದೇ ಕರೆಕ್ಟ್ ಆದಂಥ ಸಿಬಿಲ್ ಸ್ಕೋರು ನೋಡ್ಬೋದು. ಬ್ಯಾಂಕ್ನವರು ಕೂಡ ಇದೇ ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ. ಸಿಬಿಲ್ ಅಂತ ಇರಬೇಕು ಸ್ನೇಹಿತರೆ. ನೀವು ಯಾವುದೇ ಸೈಟಲ್ಲಿ ನೋಡಿ ಕೆಳಗಡೆ ಎಕ್ಸ್ಪೀರಿಯನ್ ಅಥವಾ ಎಕ್ವಿಫ್ಯಾಕ್ಸ್ ಅಥವಾ ಸಿಬಿಲ್ ಅಂತ ಬರ್ದಿರ್ತಾರೆ. ಇದ್ರ 3ರಲ್ಲಿ ಎಕ್ಸ್ಪೀರಿಯನ್ ಮತ್ತು ಎಕ್ವಿಫ್ಯಾಕ್ಸ್ ಅಂತ ಇದ್ದರೆ ಅದನ್ನು ಜಾಸ್ತಿ ಬೇರೆ ಬೇರೆ ಕಡೆಗಳಿಗೆ ಕನ್ಸಿಡರ್ ಮಾಡ್ತಾರೆ. ಆದರೆ ಜಾಸ್ತಿ ನೋಡೋದು ಅಂದರೆ ಸಿಬಿಲ್ ಅಂತ ಏನಿದೆ ಅದನ್ನೇ ಜಾಸ್ತಿ ನೋಡ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ಗುಡ್ ಸಿಬಿಲ್ ಸ್ಕೋರ್ ಅಂದರೆ ಯಾವುದು ಅಂತ ಎಲ್ಲ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಒಂದು ಸಿಬಿಲ್ ಸ್ಕೋರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ 800ರಿಂದ 900 ಇದ್ದರೆ ಅದು ಎಕ್ಸಲೆಂಟು. ವೆರಿ ಗುಡ್ ಅಂದರೆ 760ರಿಂದ ಅಪ್ ಟು 760ರಿಂದ ಮೇಲ್ಗಡೆ. ನಂತರದಲ್ಲಿ ಗುಡ್ ಅಂದರೆ ಇಷ್ಟು, ಎವರೇಜ್ ಅಂದರೆ ಇಷ್ಟು, ಹಿಂಗೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಂತರದಲ್ಲಿ ನೀವು ಕರೆಕ್ಟಾಗಿ ಸಿಬಿಲ್ ಅಂತ ಏನಿದೆ ಅದೇ ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ. ಎಲ್ಲ ಕಡೆ ಬ್ಯಾಂಕಲ್ಲೂ ಕೂಡ ಅದನ್ನೇ ನೋಡ್ತಾರೆ. ಸಿಬಿಲ್ ಅಂತ ಇರಬೇಕು, ಎಕ್ಸ್ಪೀರಿಯನ್, ಎಕ್ವಿಫ್ಯಾಕ್ಸ್ ಅನ್ನೋದು ನೋಡೋದಿಲ್ಲ. ನಿಮಗೆ ಲೋನ್ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕಾಗಿ ಇಲ್ಲಿ ವ್ಯೂ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸಂಪೂರ್ಣ ಅಂತ ರಿಪೋರ್ಟ್ನ ಇಲ್ಲಿ ನೋಡ್ಬೋದು. ನೀವು ಎಷ್ಟು ಲೇಟ್ ಪೇಮೆಂಟ್ನ ಮಾಡಿದ್ದೀರಾ, ಎಷ್ಟು ಲೋನ್ ಎನ್ಕ್ವೈರಿಗಳನ್ನ ಮಾಡಿದ್ದೀರಾ, ಅಥವಾ ನಿಮ್ಮ ಒಂದು ಎಷ್ಟು ಆ್ಯಕ್ಟಿವ್ ಅಕೌಂಟ್ಗಳಿದೆ, ಮತ್ತು ನಿಮ್ಮ ಒಂದು ಕ್ರೆಡಿಟ್ ಏಜ್ ಏನಿದೆ ಎಲ್ಲವೂ ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಆ್ಯಕ್ಟಿವ್ ಅಕೌಂಟ್ಸ್ಗಳು ಎಷ್ಟಿದೆ, ನೀವು ಲೋನ್ ಪೇಮೆಂಟ್ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಈ ರೀತಿ ತೋರಿಸ್ತಾ ಇರುತ್ತೆ. ಪೇಮೆಂಟ್ ಹಿಸ್ಟ್ರಿ ಅಂತ ಇದೆ, ಕ್ರೆಡಿಟ್ ಎನ್ಕ್ವೈರೀಸ್ ಅಂತ ಇದೆ. ಅಂದರೆ ನೀವು ಎಲ್ಲಾದರೂ ಲೋನ್ಗಾಗಿ ಎನ್ಕ್ವೈರಿ ಮಾಡಿದರೆ ಅದು ಕೂಡ ಇಲ್ಲಿ ತೋರಿಸುತ್ತೆ. ಅದಕ್ಕಾಗಿ ಜಾಸ್ತಿ ಲೋನ್ ಎನ್ಕ್ವೈರಿನ ಮಾಡೋದಕ್ಕೆ ಹೋಗಬೇಡಿ. ಹೋದರೆ ಸಿಬಿಲ್ ಡೌನ್ ಆಗುತ್ತೆ. ನೀವು ಲೋನ್ ಅಲ್ಲಿ ಆ ಆ್ಯಪ್ನಲ್ಲಿ ಈ ಆ್ಯಪ್ನಲ್ಲಿ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ತುಂಬ ಆ್ಯಪ್ಗಳಲ್ಲಿ ನೀವು ಟ್ರೈ ಮಾಡ್ತಾ ಇದ್ದರೆ ಲೋನ್ ಎನ್ಕ್ವೈರಿ ಜಾಸ್ತಿ ಆದರೆ ನಿಮ್ಮ ಸಿಬಿಲ್ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನೀವು ಒಂದು ಪೈಸಾ ಬಜಾರ್ ಆ್ಯಪ್ನಲ್ಲಿ
ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ಕೋಬೋದು. ಬೇರೆ ಯಾವುದೇ ಆ್ಯಪ್ನ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ. ಪೈಸಾ ಬಜಾರ್ನಲ್ಲಿ ಒಂದು ಸಾರಿ ನಿಮ್ಮ ಫೋನ್ ನಂಬರ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಅಲ್ಲಿ ಏನು ಬರುತ್ತೆ ಅದೇ ಫೈನಲ್ಲು. ನೀವು ಎಲ್ಲ ಬ್ಯಾಂಕಲ್ಲೂ ಕೂಡ ಅದನ್ನೇ ನೋಡ್ತಾರೆ. ಅಲ್ಲೂ 3 ಬರ್ತಾ ಇರುತ್ತೆ. ಅದರಲ್ಲಿ ನೀವು ಸಿಬಿಲನ್ನೇ ಒಂದು ಕನ್ಸಿಡರ್ ಮಾಡಬೇಕು. ಇವೆರಡು ಎಕ್ವಿಫ್ಯಾಕ್ಸ್ ಮತ್ತು ಎಕ್ಸ್ಪೀರಿಯನ್ ಅಂತ ಏನು 2 ಇದೆ ಅದನ್ನು ನೋಡೋದಕ್ಕೆ ಹೋಗ್ಬಿಡಿ. ಅದನ್ನು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಕನ್ಸಿಡರ್ ಮಾಡ್ತಾರೆ, ಆದರೆ ಹೆಚ್ಚಾಗಿ ನೋಡೋದು ಸಿಬಿಲ್ ಮಾತ್ರ. ಅದನ್ನೇ ನೀವು ನೋಡಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.